ಟಾಯ್ಲೆಟ್ಗಾಗಿ ವಿದ್ಯಾರ್ಥಿನಿಯರು ಪತ್ರ ಅಭಿಯಾನವನ್ನು ಮಾಡಿದ್ದಾರೆ. ಶಿಕ್ಷಣಾಧಿಕಾರಿಗಳಿಗೆ ಲೆಟರ್ ಅನ್ನು ಬರೆದಿದ್ದಾರೆ ವಿದ್ಯಾರ್ಥಿನಿಯರು. ಟಾಯ್ಲೆಟ್ ರಿಪೇರಿಗಾಗಿ ಶಾಲೆ ವಿದ್ಯಾರ್ಥಿನಿಯರು ಅಭಿಯಾನವನ್ನು ನಡೆಸ್ತಾ ಇರುವಂತೆ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿವರು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಸ್ಟೂಡೆಂಟ್ಸ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಸಹಳ್ಳಿ ಶಾಲೆ ಇದು. ಶೌಚಾಲಯ ಸರಿ ಇಲ್ಲ, ನೀರಿನ ವ್ಯವಸ್ಥೆ ಮಾಡಿಸಿ ಅಂತೇಳಿ ಪತ್ರ ಬರೆದಿದ್ದಾರೆ. ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಸರ್ಕಾರ ಹೇಳುತ್ತೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಹೈಟೆಕ್ ಮಾದರಿಯಲ್ಲಿ ಶಿಕ್ಷಣವನ್ನು ಕೊಡಿಸ್ತೀವಿ ಅಂತೇಳಿ. ಪಾಪ ವಿದ್ಯಾರ್ಥಿನಿಯರು ಒಂದು ಟಾಯ್ಲೆಟ್ ವ್ಯವಸ್ಥೆ ಬೇಕು, ನೀರು ಬರ್ತಾ ಇಲ್ಲ, ಟಾಯ್ಲೆಟ್ ಸರಿ ಇಲ್ಲ ಅಂತೇಳಿ ಶಿಕ್ಷಣ ಅಧಿಕಾರಿಗಳಿಗೆ ಲೆಟರ್ ಬರೀಬೇಕು ಅಂತ ಪರಿಸ್ಥಿತಿ ಬಂದಿದೆ. ಪಾಪ ವಿದ್ಯಾರ್ಥಿನಿಯರನ್ನು ನೋಡ್ತಾ ಇರ್ಬೋದು ನೀವು ಕೂಡ. ಇದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಸಹಳ್ಳಿ ಶಾಲೆಯಲ್ಲಿ ಶೌಚಾಲಯ ಸರಿ ಇಲ್ಲ, ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಹೀಗಂತೇಳಿ ವಿದ್ಯಾರ್ಥಿನಿಯರೇ ಶಿಕ್ಷಣಾಧಿಕಾರಿಗಳಿಗೆ ಲೆಟರನ್ನು ಬರೆದು ಮಾಹಿತಿಯನ್ನು ಕೊಡಬೇಕು. ಹಾಗಾದರೆ ಶಿಕ್ಷಣಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ವಿದ್ಯಾರ್ಥಿಗಳ ಸಮಸ್ಯೆ ಕಂಡು ಬಂದಿಲ್ವ ಇವರಿಗೆ? ಶಾಲೆಗಳಲ್ಲಿ ಇರುವಂಥ ಮೂಲಭೂತ ಸೌಕರ್ಯಗಳ ಕೊರತೆ ಅಥವಾ ಬೇರೆ ಬೇರೆ ಸಮಸ್ಯೆಗಳ ವಿಚಾರವಾಗಿ ಶಿಕ್ಷಣಾಧಿಕಾರಿಗಳಿಗೆ ಮಾಹಿತಿ ಇಲ್ವಾ? ಏನು ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಹಾಗಾದರೆ ಇವರು? ಸದ್ಯ 178 ವಿದ್ಯಾರ್ಥಿಗಳು ಓದುವಂಥ ಶಾಲೆ ಇದು. ಇಲ್ಲಿ ಶೌಚಾಲಯ ಸರಿ ಇಲ್ಲ. 7 ಮತ್ತು 8ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಶೌಚಾಲಯದ ವ್ಯವಸ್ಥೆ ಬೇಕು, ಟಾಯ್ಲೆಟ್ ಫೆಸಿಲಿಟಿ ಬೇಕು. ಇದಕ್ಕಾಗಿ ವಿದ್ಯಾರ್ಥಿನಿಯರೇ ಸ್ವತಃ ಶಿಕ್ಷಣಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಶೌಚಾಲಯವು ಕುಸಿದು ಹೋಗುತ್ತಿದೆ ಮತ್ತು ನೀರಿನ ಸಮಸ್ಯೆವಿದೆ. ಅದನ್ನು ನೀವು ದಯವಿಟ್ಟು ಸರಿಪಡಿಸುವುದಕ್ಕೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶೌಚಾಲಯದಲ್ಲಿ ನೀರಿನ ಕೊರತೆ ಮತ್ತು ಶೌಚಾಲಯವು ಕುಸಿದು ಹೋಗುತ್ತಿದೆ. ನೀವು ಅದನ್ನು ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ ಶೌಚಾಲಯ ಉಡುಪಿಯಲ್ಲಿ ಸರ್ಕಾರಿ ಇಲಾಖೆಯ ಸಿಬ್ಬಂದಿಗಳನ್ನೇ ಕಳ್ಳರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ಟಾರ್ಗೆಟ್ ಇದು? ಮೆಸ್ಕಾಂ ಸಿಬ್ಬಂದಿಗಳ ಕ್ವಾರ್ಟರ್ಸ್ಗೆ ಕನ್ನ ಹಾಕಿದ್ದಾರೆ ಕಳ್ಳರ ತಂಡ. ಉಡುಪಿಯ ಕುಂಜಿಬೆಟ್ಟಿನಲ್ಲಿರುವಂಥ ಮೆಸ್ಕಾಂ ಸಿಬ್ಬಂದಿ ವಸತಿ ಗೃಹ, ಮೆಸ್ಕಾಂ ಸಿಬ್ಬಂದಿಯ 3 ಮನೆಗಳಲ್ಲಿ ಕಳ್ಳರು ಕರಾಮತ್ತನ್ನು ತೋರಿದ್ದಾರೆ. ಉಡುಪಿಯಲ್ಲಿ ಹೊರ ರಾಜ್ಯದ ಕಳ್ಳರ ತಂಡ ಈ ಕೃತ್ಯವನ್ನು ಎಸಗಿರುವಂಥ ಶಂಕೆ ವ್ಯಕ್ತವಾಗಿದೆ. ಬೀಗ ಹಾಕಿದ ಮನೆಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು ಏನಾದರೂ ಥೆಫ್ಟ್ ಕೇಸ್ ಆಗಿದೆ ಅಂತ. ಸೊ ಇಮಿಡಿಯೇಟ್ಲಿ ನಾನು ಪೊಲೀಸ್ ಇಂಟಿಮೇಷನ್ ಮಾಡಿ ಏನೇನು ತಗೊಂಡು ಹೋಗಿದ್ದಾರೆ ನಮ್ಮ ಚೆಕ್ ಮಾಡಿ ನೋಡುವಾಗ 3 ವಾಚ್ ತಗೊಂಡು ಹೋಗಿದ್ದಾರೆ. ಆಮೇಲೆ ಬೆಳ್ಳಿದೊಂದು ಕಾಯಿನ್ ತಗೊಂಡು ಹೋಗಿದ್ದಾರೆ. ಮತ್ತೆ ಅಂಥದ್ದೇನು ಬೆಳೆ ಬಾಳುವ ವಸ್ತು ನಾವೇನು ಇಟ್ಟಿಲ್ಲ. ದುಡ್ಡು ಅದೇನು ದುಡ್ಡೇನಿತ್ತು. ಹಾಂ. ಉಡುಪಿ ಜಿಲ್ಲೆಯ ಸೈಂಟ್ ಮ್ಯಾರಿಸ್ ದ್ವೀಪದಲ್ಲಿ ಅನುಮಾನಾಸ್ಪದವಾಗಿ ಒಂದು ಬೋಟ್ ಓಡಾಟವನ್ನು ನಡೆಸಿದೆ. ಇದು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಹಾಗಾದರೆ ಇಲ್ಲಿ ಓಡಾಟವನ್ನು ನಡೆಸಿದಂಥ ಬೋಟ್ ಯಾವುದು? ಉಡುಪಿಯ ಮಲ್ಪೆಯ ಸೈಂಟ್ ಮ್ಯಾರಿಸ್ ದ್ವೀಪದ ಪರಿಸರದಲ್ಲಿ ಸಂಶಯಾಸ್ಪದವಾಗಿ ಸಂಚರಿಸ್ತಾ ಇದ್ದಂಥ ವಿದೇಶಿ ಬೋಟನ್ನು ಕೋಸ್ಟ್ ಗಾರ್ಡ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಮೀನುಗಾರಿಕಾ ಬೋಟ್ ಒಮನ್ ದೇಶಕ್ಕೆ ಸೇರಿದ್ದಾಗಿದೆ. ಇದರಲ್ಲಿದ್ದಂಥ ತಮಿಳುನಾಡು ಮೂಲದ 3 ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಸೈಂಟ್ ಮ್ಯಾರಿಸ್ ದ್ವೀಪದ ಬಳಿ ಈ ಬೋಟನ್ನು ಗಮನಿಸಿದ ಸ್ಥಳೀಯ ಮೀನುಗಾರರು ಕರಾವಳಿ ಕಾವಲು ಪಡೆಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅದರಂತೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಬಂಧಿತ ಮೀನುಗಾರರೇನಿದ್ದಾರೆ ತಮಿಳುನಾಡು ಮೂಲದವರು, ಇವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕೋಸ್ಟ್ ಗಾರ್ಡ್ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಒಂದು ನಮಗೆ ಸ್ಥಳೀಯ ಮೀನುಗಾರರಿಂದ ಒಂದು ಮಾಹಿತಿ ಬಂದ ಪ್ರಕಾರವಾಗಿ ನಾವು ಹೋಗಿ ಒಂದು ಪರಿಶೀಲನೆ ಮಾಡಿದಾಗ ಶತಾಫ್ ಲಾಂಚ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥ ಒಂದು ಕಂಪನಿಯ ಬೋಟ್ ನಮಗೆ ದೊರೆತಿರುತ್ತದೆ. ಇದು ಒಮಾನ್ ದೇಶಕ್ಕೆ ಸೇರಿದ ಬೋಟ್ ಆಗಿದ್ದು ಇದರಲ್ಲಿ 3 ಜನ ವ್ಯಕ್ತಿಗಳು ಸಂಶಯಾಸ್ಪದವಾಗಿ ಸಂಚರಿಸ್ತಾ ಇರ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.